ರೀತಿಯಲ್ಲಿ MLLR ಫಂಡು 2023 ಈ ಕಡೆ MLLR ಫಂಡ್ ಏನನ್ನ ಆತ ಗ್ರಾಂಟ್ ಹಾಕೊಂಡಿದ್ರೆ ಅಂತ MLLR ಫಂಡ್ ಏನನ್ನ ಗ್ರಾಂಟ್ ಹಾಕಿದ್ರೆ ಆತ ಕಾಲ್ ಕೆಳಗೆ ನುಗ್ತೀವಿ. ಕದ್ರೆನಹಳ್ಳಿ ರೋಡು ಬೊಮ್ಮಾಯರ್ ಗ್ರಾಂಟ್, ಟಿಪ್ಪು ರೋಡು ಬೊಮ್ಮಾಯರ್ ಗ್ರಾಂಟ್. ಈ ಶಾಸಕ ₹1 ಪೋಷಕಹಳ್ಳಿ ಗ್ರಾಂಟ್ ಕೊಟ್ಟಿಲ್ಲ ರೀ. ಕಡ್ಡಾಯವಾಗಿ ಹೇಳ್ತೀನಿ, ಇವರೆಲ್ಲ ಡೋಂಗಿ ಮಾತು ಹೇಳ್ತಾ ಇರೋದು. ಇನ್ನು ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆ ಅಂತ ನಾವು ಹೆಂಗ್ ಒಪ್ಕೊಳ್ಳೋದು? ನೀನೊಬ್ಬ ಡೋಂಗಿ ಪ್ರದೀಪ್, ನೀನು ಡೋಂಗಿ ಮಾತು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನಿನ್ನ ಕಾಲ ಕಳೀತಾ ಇದ್ದೀಯ. ಜನರನ್ನ ಕುರಿಗಳಂತ ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನ ಆಸ್ತಿ ಹೇಳ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಮ್ದೇನಾದ್ರು ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ, ಇನ್ನು ಎಲ್ಲ ಮುಖಂಡರು ನಮಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಸೇವೆ, ಆ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು. ನಾನು ಅದಕ್ಕೆ ಬರಲಿಲ್ಲ. ಅದೊಂದೇ ಒಂದು ಕಾರಣ. ನೀವು ಸುಧಾಕರ್ ಅವರು ನೀವು 3 ಕೋಟಿ ಎತ್ಕೊಂಡು ಅವ್ರಿಗೆ ಹೋಗಿರೋದು ನೀವು ಗ್ರೂಪ್ ಮಾಡಿ. ಸುಧಾಕರ್ ಅವರು ಎಷ್ಟು ಕೋಟಿ ಅವರು ಸಚಿವರಾದ್ಮೇಲೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ನೋಡಿ. ಅದಾದ್ರೂ ಗೊತ್ತಾ ನಿಮಗೆ? ಅದಾದ್ರೂ ಗೊತ್ತಿದೆಯಾ? ಏನು ಗೊತ್ತಿಲ್ಲ. ನೀನು ಒಬ್ಬ ಡೋಂಗಿ ಮಾತು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದ್ದೀಯ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ್ರೆ ನಿನ್ನಿಂದನೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿಮಗೆ ರೋಲ್ ಕಾಲ್ ಕೊಡಲ್ಲ, ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗ್ಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕ ಸಿಗ್ತಾ ಇದೆಯಾ? ಏನು ಅನ್ಕೊಂಡಿದ್ಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದೆಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿಮಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸಿದ್ಯಾ. ನಿಮ್ಮ ಸಂಬಂಧಿಕರು ಯಾರು ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಹಾಲು ಬೆಕ್ಕು ಹಾಲು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು ನೋಡಲ್ಲ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಯಾವ ದೇವಸ್ಥಾನಕ್ಕಾದ್ರೂ ಬೇಡ ಆಗಿದ್ದಾರೆ ಸರ್ ಪ್ರವೇಶ? ಸರ್ ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಕಲ್ಲಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ವಿ, ಅಣ್ಣ ತಮ್ಮಂದಿರಾಗಿದ್ವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗೂ ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ನೀವು ಪ್ರದೀಪ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸ ಇರೋಂಗಿದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಹಸೀಲ್ದಾರ್ ಕೆಲಸ ಮಾಡಬೇಕು ಹೊರತು ರಾಜಕೀಯ ಮಾಡಕ್ಕೆ ಬರಬಾರ್ದು. ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರೇ, ಮಂಚನಹಳ್ಳಿ ತಹಸೀಲ್ದಾರ್ ಅವರೇ, ರಾಜಕೀಯ ಮಾಡೋಕ್ಕೆ ರಾಜಕಾರಣಿಗಳಿದ್ದೀವಿ. ನೀವು ಅಫಿಷಿಯಲ್ ಕೆಲಸ ಮಾಡಿ. ನಿಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಂದು ಆದೇಶ ಇದೆಯಾ? ಇಲ್ಲ ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ದಿವಸ ನೀವು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅಂತ ನಿಮ್ಗೆ ಆದೇಶ ಇದೆಯಾ? ನಾವು ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿ ಇವರು ವಿರುದ್ಧ ಕ್ರಮ ವಹಿಸಬೇಕು ಅಂತ ಕೂಡ ನಾವು ಮಾತಾಡ್ತಾ ಇದ್ದೀವಿ. ನಂತರ ಪರಿಶಿಷ್ಟ ಜಾತಿ ಬಗ್ಗೆ ದಲಿತನ ಪದೇ ಬೀದಿಗೆ ತರ್ತಾ ಇದೆಯಲ್ಲ, ಏನು ಮಾಡಿದೆಯಾ ದಲಿತರಿಗೆ? ರಾಜಕೀಯಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀವಿ. ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿದ್ಯಾ? ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿ ಯಾರನ್ನ ಪರಿಶಿಷ್ಟ ಜಾತಿ ಅವರಿಗೆ 1 ಎಕರೆ ಜಮೀನು ಕೊಟ್ಟಿದ್ಯಾ? 5 ಗಂಟೆಗೆ ಹಳ್ಳಿಗಳಿಗೆ ಹೋಗ್ತೀಯ.
ಜನ ಎಲ್ಲ ಎದ್ದು ಆಚೆ ಬರೋಷ್ಟೊತ್ತಿಗೆ ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಮೈಲೇಜ್ ತಗೊಳ್ತೀಯ, ಓಡ್ ಬರ್ತೀಯ. ಮತ್ತೆ ಹೇಳೋದು, ನಾನು ನಿದ್ದೆನೇ ಮಾಡಲ್ಲ, 5 ಗಂಟೆಗೆ ಅಡ್ಡಿಗಳಲ್ಲಿ ಇರ್ತೀನಿ. ಯಾರು ಹೇಳುದು ಸ್ವಾಮಿ ನೀನು 5 ಗಂಟೆಗೆ ಎಲ್ಲ ಮಲಗಿರೋ ಬರಕ್ಕೆ? ಎಲ್ಲ ಎದ್ದ ಮೇಲೆ ನೀನು ಆಚೆ ಓಡೋಗ್ತೀಯ, ಮತ್ತೆ ನೀನು ಯಾವಾಗ ಬರೋದು? ನಿಮ್ಮ ಮನಸ್ಸು ಬಂದಾಗ. ಇವೆಲ್ಲ ಕೂಡ ನೋಡ್ತಾ ಇದ್ದಾರೆ ಜನ. ಇನ್ನ ನಿನ್ನ ಆಟಗಳು, ನಿನ್ನ ಡ್ರಾಮಾಗಳು ಎಲ್ಲ ನೋಡ್ಬಿಟ್ಟಿದ್ದೀವಿ. ಇದು ಹಳೇದಾಗೋಯ್ತು ನಿನ್ನ ಡ್ರಾಮಾಗಳು. ಇನ್ನು ನಿನ್ನ ಡ್ರಾಮಾಗಳು ಯಾರು ಕೇಳೋದಿಲ್ಲ. ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತೀನಿ, ಪ್ರತಿ ವರ್ಷ ಕೊಡ್ತೀನಿ ಅಂತ ಕೊಟ್ರ? ನಿನಗೆ ಬೇಕಾದಾಗ ಮಾತ್ರ ಅದು ಇದು ಮೈಲೇಜ್ ಕೊಡ್ತೀಯ, ಆಮೇಲೆ ತಟಾಸ್ತಾಗ್ತೀಯ. ಅಂಬೇಡ್ಕರ್ ಕಾಲೋನಿಯಲ್ಲಿ ಹೈಯೆಸ್ಟ್ ಲೀವ್ ಕೊಟ್ಟಿರ್ತಕ್ಕಂಥ ಇವರು, ಹಳ್ಳಿ ಟೌನ್ಗೆ ಹೆಚ್ಚಿಗೆ ಅಲ್ಲಿ ಲೀವ್ ಕೊಟ್ಟಿದ್ದೀವಿ. ₹1 ಕೆಲಸ ಮಾಡಿದ್ಯಾ, ವಾಟರ್ ಫಿಲ್ಟ್ರು ಮಾಡಿಕೊಡ್ತೀನಿ ಅಂತಂದ್ರೆ, ವಾಟರ್ ಫಿಲ್ಟ್ರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಪ್ಪ ಇದಂಗೆ ಹಾಕ್ಬಿಡಿ ಅಂತಂದರೆ, ಅಣ್ಣ ನೀ ಗೇಮ್ ತಕ್ಕೋಣ, ನೀ ದುಡ್ಡ ಏನು ಇಚ್ಚಿಡೋಣ, ನೀ ಕೋಟಿ ಎತ್ತಿಸ್ತಾನ ಅಂತ ಹೇಳ್ತೀಯ. ನಂತರ